ನೆನಪು ಮಾಡಿಕೊಳ್ಳಬೇಕು ಬಹುದಾದಂತಹ ದಿನ. ಬಹುಭಾಷಾ ಹಿರಿಯ ನಟಿ ಬಿ ಸರೋಜಾ ದೇವಿ ಅವರು 87 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಇತ್ತೀಚೆಗೆ ಬಳಲ್ತಾ ಇದ್ರು. ಅವರು ಪತಿಯನ್ನು ಕೂಡ ಕಳ್ಕೊಂಡಿದ್ರು, ಮಗಳನ್ನು ಕೂಡ ಕಳ್ಕೊಂಡಿದ್ರು. ಬೆಂಗಳೂರಿನಲ್ಲಿ ಹಿರಿಯ ನಟಿ ಸರೋಜಾ ದೇವಿ ಅವರು ಯಶವಂತಪುರದ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯಿಂದ ಮನೆಗೆ ಅವರ ಮೃತದೇಹವನ್ನು ರವಾನೆ ಮಾಡಲಾಗುತ್ತೆ. ಮಲ್ಲೇಶ್ವರಂನಲ್ಲಿರುವಂತಹ ನಿವಾಸದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಅಂತ ಇದ್ದಾರೆ. ಇಲ್ಲೂ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಮತ್ತೆ ಅದನ್ನು ಬೇರೆ ಕಡೆಗೂ ಅಂದರೆ ಫ್ಯಾನ್ಸ್ಗೂ ನೋಡೋಕೆ ಅಭಿಮಾನಿಗಳಿಗೆ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಡ್ಬೋದು ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಮನೆ ಹತ್ರ ಟ್ರಾಫಿಕ್ ಜಾಮ್ ಮತ್ತು ಸ್ವಲ್ಪ ಕಸಿವಿಸಿ ಆಗ್ಬೋದು. ಹಾಗಾಗಿ ಸ್ಥಳವನ್ನು ಸ್ವಲ್ಪ ಆ ಕಡೆ ಮಾಡ್ಬೋದು ಅಂತ ಇದ್ದಾರೆ. ಅದನ್ನು ನಾವು ನಿಮಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ಲಾರಿಟಿ ಕೊಡ್ತೀವಿ. ಅಂತಿಮ ದರ್ಶನಕ್ಕೆ ಎಲ್ಲಿ ವ್ಯವಸ್ಥೆ ಮಾಡ್ತಾರೆ ಅನ್ನುವಂಥದ್ದನ್ನು. ಮಗಳು ಸುಸೈಡ್ ಮಾಡ್ಕೊಂಡಿದ್ರು, ಅದರಿಂದಲೂ ಕೂಡ ನೊಂದು ಹೋಗಿದ್ರು ನಟಿ ಸರೋಜಾ ದೇವಿಯವರು. ಇತ್ತೀಚೆಗೆ ಪತಿಯವ್ರನ್ನೂ ಕೂಡ ಕಳ್ಕೊಂಡಿದ್ರು. ಆಮೇಲೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಆ್ಯಂಡ್ ಈ ಡ್ಯಾನ್ಸಲ್ಲೂ ನೃತ್ಯದಲ್ಲೂ ಸೈ, ನಟನೆಯಲ್ಲೂ ಸೈ ಅಂತ ಅನಿಸ್ಕೊಂಡಂಥವ್ರು ಇದೀಗ ನಮ್ಮೆಲ್ಲರನ್ನ ಬಿಟ್ಟು ಅಗಲಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಮಾತ್ರ ಅನಾಥ ಭಾವ ಕಾಡ್ತಾ ಇಲ್ಲ. ತಮಿಳು ಚಿತ್ರರಂಗ, ತೆಲುಗು ಚಿತ್ರರಂಗ, ಹಿಂದಿ ಚಿತ್ರರಂಗದಲ್ಲೂ ಕೂಡ ಅನಾಥ ಭಾವ ಕಾಡ್ತಾ ಇದೆ. ಎಲ್ಲ ಸಿನಿಮಾಗಳಲ್ಲೂ ದೊಡ್ಡ ನಟರ ಜೊತೆಗೆ ನಟಿಸಿ ಸೈ ಅನ್ನಿಸ್ಕೊಂಡಿದ್ದಂತಹ ನಟಿಯನ್ನು ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೀವಿ. 87 ವರ್ಷ ವಯಸ್ಸಾಗಿತ್ತು. ಇನ್ನು ಅವರ ನಟನೆ ಬಗ್ಗೆ ನಾವು ಕಾಮೆಂಟ್ ಮಾಡೋ ಹಂಗಿಲ್ಲ. ಅಂದರೆ ಬಹಳ ಒಳ್ಳೊಳ್ಳೆ ಮಾತುಗಳಿಂದ ಅವ್ರನ್ನ ಹೊಗಳ್ತೀವಿ ಅಂದರೆ ಮಾತುಗಳೇ ಸಿಗಲ್ಲ, ಪದಗಳು ಕೂಡ ವರ್ಣನೆಗೆ ಸಿಗಲ್ಲ. ಆ ಪ್ರಮಾಣದಲ್ಲಿ ಆಗಿನ ನಿರ್ದೇಶಕರ ಹಾದಿಯಾಗಿ, ನಿರ್ಮಾಪಕರ ಹಾದಿಯಾಗಿ ಒಂದು ಗೌರವವನ್ನು ಕಾಪಾಡ್ಕೊಂಡು ಬಂದಂತಹ ಹೆಣ್ಣು ಮಗಳು. ಒಕ್ಕಲಿಗ ಸಂಪ್ರದಾಯದಲ್ಲಿ, ಅಂದರೆ ಒಕ್ಕಲಿಗ ಮನೆತನದಲ್ಲಿ ಹುಟ್ಟಿದ್ರು. ಹಾಗಾಗಿ ಒಕ್ಕಲಿಗ ಸಂಪ್ರದಾಯದಂತೆ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಅವರ ಪತಿ ಹರ್ಷ ಅವರ ಸಮಾಧಿ ಪಕ್ಕದಲ್ಲೇ ಸರೋಜಾ ದೇವಿಯವರ ಅಂತ್ಯಕ್ರಿಯೆನ ಕೂಡ ನೆರವೇರಿಸಲಾಗುತ್ತೆ. ಯಾರ ಜೊತೆ ಇದ್ರು, ಗಂಡನೂ ಇಲ್ಲ ಮಗಳೂ ಇಲ್ಲ ಅಂತ ಅಂದಾಗ ಮೊಮ್ಮಕ್ಕಳ ಜೊತೆಗೆ ಅವರು ಜೀವನವನ್ನು ಸಾಗಿಸ್ತಾ ಇದ್ರು, ತನ್ನ ಇಳಿ ವಯಸ್ಸನ್ನು ಸಾಗಿಸ್ತಾ ಇದ್ರು ಸರೋಜಾ ದೇವಿಯವರು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದವರು. ಟ್ರೀಟ್ಮೆಂಟ್ಗೂ ಕೂಡ ಆಗಾಗ ಆಸ್ಪತ್ರೆಗೆ ಹೋಗಿ ಬರ್ತಾ ಇದ್ರು. ಈಗ 50-60 ವರ್ಷಕ್ಕೆ ನಾವು ಮಂಡಿ ನೋವು, ಸೊಂಟೆ ನೋವು ಅಂತ ಹೇಳೋದು ನೋಡ್ತಾ ಇರ್ತೀವಿ. ಅದರಲ್ಲೂ 87 ವರ್ಷ ಅಂದರೆ ದೇಹಕ್ಕೂ ವಯಸ್ಸಾಗ್ತಾ ಇತ್ತು, ಮುಪ್ಪಿನಲ್ಲೇ ಇದ್ದರು. ಆ ದೇವರು ಕೂಡ ನೀನು ಬಾ ಅಂತ ಒಂದು ಕರೆ ಮಾಡಿದಾಗ ಅವರು ಹೋಗಿದ್ದಾರೆ. ಈಗ ಸ್ಯಾಂಡಲ್ವುಡ್ಗೆ ನಿಜಕ್ಕೂ ಮನೆಯ ಹಿರಿಯ ಸದಸ್ಯನನ್ನು ಕಳ್ಕೊಂಡಂತಹ ಅನಾಥ ಭಾವ ಕಾಡ್ತಾ ಇದೆ. ಇವರ ಜೊತೆಗೆ ನಟಿಸಿರುವಂತಹ ಅಂದರೆ ಸೈಡ್ ರೋಲ್ ಮಾಡ್ತಾ ಇದ್ದಂಥವರು ಇವತ್ತಿಗೂ ಕೂಡ ನಾವು ಸರೋಜಾದೇವಿ ಮೇಡಮ್ ಸಿನಿಮಾದಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದೀವಿ ಅಂತ ಎಷ್ಟೋ ಜನ ಹೆಗ್ಗಳಿಕೆಯಿಂದ ಹೇಳ್ಕೊಳ್ತಾ ಇದ್ರು. ಅವರು ಸಿಕ್ಕಾಗ ಆಗ ಮಾತ್ರ ಅಲ್ಲ, ಈಗ ಅವರು ಈ ನಟನೆಯಿಂದ ರಿಟೈರ್ಡ್ ಆಗಿರ್ಬೋದು, ಆದರೂ ಯಾವುದಾದ್ರೂ ಒಂದು ಕಾರ್ಯಕ್ರಮಗಳಿಗೆ ಅವ್ರು ಹೋಗ್ತಾರೆ ಅಂತ ಅಂದಾಗ ಅವ್ರಿಗೆ ಕೊಡ್ತಾ ಇದ್ದಂತಹ ಗೌರವ, ಒಂದು ರೀತಿ ಭಯ, ಭಕ್ತಿ ಎಲ್ಲವೂ ಕೂಡ ನಾವೆಲ್ಲರ ಹತ್ರನೂ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಅದನ್ನು ಕಾಪಾಡ್ಕೊಂಡು ಬಂದಿದ್ರು. ಅವರು ಕೇವಲ ವಯಸ್ಸಿನಲ್ಲಿ ಹಿರಿಯರು ಆ್ಯಂಡ್ ನಟಿ ಅನ್ನೋ ಮಾತ್ರಕ್ಕೆ ಅಲ್ಲಿ ಗೌರವ ಸಿಗ್ತಾ ಇದ್ದಿದ್ದಲ್ಲ, ಅವ್ರು ಕಾಪಾಡ್ಕೊಬಂದಂತಹ ಘನತೆ ಹಾಗಿತ್ತು. ಹಲವಾರು ಸಿನಿಮಾಗಳು, ಎಷ್ಟು ಅಂತ ಹೇಳೋದು, ಕಿತ್ತೂರು ರಾಣಿ ಚೆನ್ನಮ್ಮ ಸಿನಿಮಾದಲ್ಲಿ ಒಂದು ಲೀಡಿಂಗ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ರು ಸರೋಜಾ ದೇವಿಯವರು. ಬಹಳ ಅತ್ಯದ್ಭುತ ನಟನೆ. ಈಗಲೂ ಅದನ್ನು ನೋಡಿದಾಗ ಒಂದು ರೀತಿ ಹೆಣ್ಣು ಮಕ್ಕಳಲ್ಲಿ ಹೌದಪ್ಪ, ಹೆಣ್ಣು ಮಗಳು ಅಂದರೆ ಅಬಲೆ ಅಲ್ಲ ಆಕೆ ಅನ್ನುವಂಥದ್ದನ್ನು ಪ್ರೂವ್ ಮಾಡಿದಂತಹ ಸಿನಿಮಾ ಅದು ಕಿತ್ತೂರು ರಾಣಿ ಚೆನ್ನಮ್ಮ. ಅಮರಶಿಲ್ಪಿ ಜಕಣಾಚಾರಿ ಸಿನಿಮಾದಲ್ಲೂ ಕೂಡ ಅತ್ಯದ್ಭುತ ನಟನೆಯನ್ನು ಮಾಡಿದ್ದಂಥವರು. ಕಥಾಸಾಗರ, ಬಬ್ರುವಾಹನ ಸಿನಿಮಾದಲ್ಲಿ ಅವರ ವೇಷಭೂಷಣ, ನಟನೆ, ಡೈಲಾಗ್ಗಳು ಮನಸೋಲದವರೇ ಇರಲಿಲ್ಲ. ಹೇಗೆ ಹೀರೋಗಳಿಗೆ ಒಂದು ತೂಕ, ತಾಕತ್ತು ಸಿಗ್ತಾ ಇತ್ತು ಸಿನಿಮಾಗಳಲ್ಲಿ, ಅಷ್ಟೇ ತೂಕದ ಪಾತ್ರವನ್ನು, ನಟನೆಯನ್ನು ಮಾಡಿ ಸೈ ಅನ್ನಿಸ್ಕೊಳ್ತಾ ಇದ್ರು. ನಟಿ ಸರೋಜಾ ದೇವಿ ಅವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ವಯಸ್ಸು 87 ವರ್ಷ ವಯಸ್ಸಾಗಿತ್ತು. ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗಿದೆ. ಕೊನೆ ಉಸಿರೆಳ್ತಿದ್ದಾರೆ. ಇಡೀ ಸ್ಯಾಂಡಲ್ವುಡ್ ಈಗ ಕಂಬನಿಯನ್ನು ಮಿಡಿತಾ ಇದೆ. ಅವರ ಸಿನಿಮಾಗಳನ್ನು
90s ಕಿಡ್ಸ್ ನಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಂಥವ್ರು. ಮನೆಯಲ್ಲಿ ಶನಿವಾರ ಭಾನುವಾರ ಸಿನಿಮಾಗಳು ಬರ್ತಾ ಇದೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು, ಅವರ ಜೊತೆಗೆ ನಟಿಯಾಗಿ ನಟಿಸ್ತಾ ಇದ್ದ ಸರೋಜಾದೇವಿ ಅವರು, ಇವರೆಲ್ಲರನ್ನೂ ನೋಡಿಕೊಂಡು ಬೆಳೆದಂಥವ್ರು ನಾವು, ಮಾದರಿಯಾಗಿದ್ದಂಥವ್ರು. ಅಂತಹ ಅದ್ಭುತವಾದಂತಹ ಮೆಸೇಜ್ ಇದ್ದ ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸ್ಕೊಂಡಂತಹ ನಟಿ ಇನ್ನು ಮುಂದೆ ನಮ್ಮ ಮುಂದಿಗೆ ಇರಲ್ಲ ಅನ್ನುವಂಥದ್ದು ಬಹಳ ದುಃಖದ ಸಂಗತಿ. ಈಗ ಇಡೀ ಮನೆಯಲ್ಲಿ ಹಿರಿಯರಿದ್ದರೆ ಆ ಒಂದು ಮನೆಯ ನೋಟ ತೂಕ ಎರಡೂ ಕೂಡ ಬೇರೆ ಬೇರೆ. ಎಸ್ ಸರ್, ಅಪ್ಪು ಅವರ ಜೊತೆಗಿನ ಅವರ ಒಂದು ವಿಜುವಲ್ಸ್ನ ಗಮನಿಸ್ತಾ ಇದ್ದೀರಿ. ಇದು ನಟ ಸಾರ್ವಭೌಮ ಸಿನಿಮಾದಲ್ಲಿ ಅವರು ಒಂದು ಸ್ಪೆಷಲ್ ರೋಲನ್ನು ಪ್ಲೇ ಮಾಡಿದರು. ಆಗಿನ ಒಂದು ಚಿತ್ರಣ ಇದು. ಆಗ ಮೇಡಮ್ ಹೇಳಿದ್ರಂತೆ, ಸರೋಜಾ ಮೇಡಮ್, ಇಲ್ಲ ನನಗಿದ್ರಲ್ಲೊಂದು ಕ್ಯಾರೆಕ್ಟರ್ ಬೇಕು, ನಾನು ಅಪ್ಪು ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ನೋಡಿ, ಆಮೇಲೆ ಅಪ್ಪು ಅವರು ಚಿಕ್ಕವರಿದ್ದಾಗಿಂದ ಅಲ್ಲಿ ಬಾಲ್ಯ ನಟನಾಗಿ ಆ್ಯಕ್ಟ್ ಮಾಡಿದ್ರಲ್ಲ, ಆಗಲೂ ಒಂದು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದರು ಸರೋಜಾದೇವಿ ಅವರು. ಆ್ಯಂಡ್ ಅಪ್ಪು ದೊಡ್ಡವರಾಗಿ ಅವ್ರು ಹೀರೋ ಆಗಿ ಆ್ಯಕ್ಟ್ ಮಾಡಿದಾಗಲೂ ಕೂಡ ಒಂದು ಪೋಷಕ ಪಾತ್ರದಲ್ಲಿ ನಟಿಸಿದರು. ಅಂದರೆ ರಾಜ್ಕುಮಾರ್ ಅವರ ಹಾದಿಯಾಗಿ ಅವರ ಮಗನ ಜೊತೆಯಲ್ಲೂ ಕೂಡ ಆ್ಯಕ್ಟ್ ಮಾಡಿದರು ನಟಿ ಸರೋಜಾದೇವಿ ಅವರು. ಅವರ ಕಲಾ ಸೇವೆಯನ್ನು ಯಾವತ್ತಿಗೂ ಕೂಡ ನಾವು ಮರೆಯೋಕ್ಕಾಗಲ್ಲ. ಅವರ ಸಿನಿಮಾಗಳು ಇನ್ನೂ ಕೂಡ ಕಣ್ಣು ಮುಂದೆ ಅಚ್ಚಳಿಯದೆ ಹಸಿರಾಗಿ ನಿಂತಿವೆ, ಮುಂದಕ್ಕೂ ಕೂಡ ನಿಲ್ಲತ್ತೆ. ಬಟ್ ಏನು ಮಾಡ್ತೀರಿ, ವಿಧಿಯಾಟದ ಮುಂದೆ ನಾವೆಲ್ಲರೂ ತಲೆ ಬಾಗಲೇಬೇಕು, ಸೋಲ್ಲೇಬೇಕು. ವಿಧಿಯ ಕರೆಗೆ ಹೋಗೊಟ್ಟು ಅವ್ರು ಹೋದಾಗ ಹೋಗಿ ಬನ್ನಿ ಅಮ್ಮ ಅಂತ ಹೇಳಿ ಕಳಿಸ್ಕೊಡುವಂಥದ್ದಷ್ಟೇ ನಮ್ಮ ಕೈಲಿ ಉಳ್ಕೊಂಡಿರುವಂಥದ್ದು. ಯಶವಂತಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯಿಂದ ಮನೆಗೆ ಮೃತದೇಹವನ್ನು ರವಾನೆ ಮಾಡಲಾಗುತ್ತೆ. ಮಲ್ಲೇಶ್ವರಂ ನಿವಾಸದಲ್ಲಿ ಇದೀಗ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಅಂತ ಇದ್ದಾರೆ. ಅದರ ಜೊತೆಯಲ್ಲಿ ಈಗ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಹೊಂದಿದ್ದಂತಹ ನಟಿ ಅವರು, ಹಿರಿಯ ನಟಿ. ಹಾಗಿದ್ದಾಗ ಅಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸುವ ಸಾಧ್ಯತೆ ಇರೋದ್ರಿಂದ ಮಲ್ಲೇಶ್ವರಂ ನಿವಾಸಕ್ಕೆ ಮೃತದೇಹವನ್ನು ತಂದು ಆನಂತರ ಬೇರೆ ಕಡೆ ಪ್ಲ್ಯಾನ್ ಮಾಡ್ಬೋದು. ಅಂದರೆ ಅಭಿಮಾನಿಗಳಿಗೂ ಅವರ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ವ್ಯವಸ್ಥೆಯನ್ನು ಮಾಡಿ ಕೊಡಬಹುದು. ಇದ್ರ ಬಗ್ಗೆ ಇನ್ನೂ ಎಕ್ಸಾಕ್ಟಾಗಿ ಕನ್ಫರ್ಮೇಷನ್ ಸಿಗ್ತಾ ಇಲ್ಲ. ಅವರ ಮೊಮ್ಮಕ್ಕಳು ಇದ್ರ ಬಗ್ಗೆ ಕನ್ಫರ್ಮೇಷನನ್ನು ಕೊಡಬೇಕು, ಕಾದು ನೋಡೋಣ. ಬಟ್ ಏನೇ ಆಗಲಿ, ಒಂದು ದೊಡ್ಡ ಲಾಸ್ ಇದು ಸ್ಯಾಂಡಲ್ವುಡ್ಗೆ. ಆ್ಯಂಡ್ ಅಂದರೆ ನಮ್ಮ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ತಮಿಳು ಚಿತ್ರರಂಗಕ್ಕೂ ಒಂದು ದೊಡ್ಡ ಲಾಸ್ ಅದು. ತೆಲುಗಾಗಿರ್ಬೋದು, ಹಿಂದಿಯರಾಗಿರ್ಬೋದು, ಎಲ್ಲರೂ ಕೂಡ ಅವರ